ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ದಾಮಿನಿನ ಕಟ್ಟಾಕಿರ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಅವರೆಲ್ಲರೂ ಕೂಡ ಖುಷಿಯಾಗಿರೋದನ್ನು ನೋಡೋಕ್ಕಾಗ್ತಾರೆ. ದಾಮಿನಿ ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಅಯ್ಯೋ ದಾಮಿನಿ, ಎಂಥ ಸ್ಥಿತಿ ಬಂತು, ನೀನು ಎಲ್ಲರನ್ನು ಎದುರಿಸ್ತೀಯ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ನಿನಗೆ ಈ ಸ್ಥಿತಿ ಬಂತಲ್ಲಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಿರ್ತಾರೆ. ದಾಮಿನಿ ಎದ್ದೇಳು, ಎಚ್ಚರಾಗು, ನಾನು ಮಹೇಶ್ವರಿ ಬಂದಿದ್ದೀನಿ, ನಿನ್ನನ್ನು ಇಲ್ಲಿಂದ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಬಿಚ್ಚು ಬೇಗ ಅಂತ ಹೇಳ್ಬಿಟ್ಟು ಕಟ್ಟನ್ನೆಲ್ಲ ಬಿಚ್ಚುತ್ತಾರೆ. ದಾಮಿನಿ, ಏನು ದಾಮಿನಿ ಇದು ಹಿಂಗಾಗೋಯ್ತು, ನೀನು ಅವರೆಲ್ಲರನ್ನೂ ಕೊಲ್ತೀಯ ಅಂತ ಅಂದರೆ ನಿನಗೆ ಈ ಸ್ಥಿತಿ ಬಂತಲ್ಲ ಅಂತ ಹೇಳ್ತಾರೆ. ನಾನೀಗ ನಿನ್ನನ್ನು ಇಲ್ಲಿಂದ ಬಿಡಿಸ್ತಾ ಇದ್ದೀನಿ, ಏನು ಮಾಡ್ತೀಯಾ ಅಂತ ಹೇಳ್ತೀಯಾ. ನಾನು ಆ ಕುಟುಂಬನ ಸರ್ವನಾಶ ಮಾಡ್ತೀನಿ. ಹೌದು, ನೀನು ನಿಲ್ಕೂಡಕ್ಕೆ ಅವರು ಖುಷಿ ಪಡ್ತಾ ಇದ್ದಾರೆ, ಅವ್ರು ಮಾತ್ರ ಖುಷಿಯಾಗಿರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಒಬ್ಬೊಬ್ರು ಬಿಡಲ್ಲ, ಮಾರಣ ಹೋಮ ಮಾಡ್ತೀನಿ, ಅವ್ರ ಕುಟುಂಬ ನಾಶ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಹಾಗೆ ಮಾಡಬೇಕು, ಆದರೆ ನನ್ನ ಮಗ ರಾಮಗೆ ಮಾತ್ರ ನೀನೇನು ಮಾಡಿಕೊಡೋದು ಅಂತ ಮಹೇಶ್ವರಿ ಹೇಳ್ತಿರ್ತಾರೆ. ಆಗ ಏನು ಮಾತಾಡ್ದಲ್ಲ ಹಾಗೆ ನಿಂತಿರ್ತಾರೆ. ಇನ್ನೊಂದು ಕಡೆ ಊಟ ತಗೊಂಡು ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಪ್ರೇಮ ಅವಳಿಗೆ ಯಾವತ್ತೂ ಕೂಡ ನಮ್ಮ ಮಾವ ಪಟ್ಟಿರೋ ಕಷ್ಟದಲ್ಲಿ ಅರ್ಧನಾರ ಕೊಡಬೇಕು, ಈ ಒನ್ ಟೈಮ್ ಊಟನೂ ಕೂಡ ಕೊಡಬಾರ್ದಿತ್ತು ಅವಳಿಗೆ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಮೇಲೆ ಬರ್ತಾ ಇರ್ತಾರೆ. ಆಗ ಮಹೇಶ್ವರಿ ದಾಮಿನಿನ ಬಿಡಿಸಿರೋದನ್ನು ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗುತ್ತೆ. ಪ್ರೇಮಂಗೆ ಅತ್ತೆ ಎಲ್ಲಿ ಬಂದಿದ್ದಾರೆ ಅಂದರೆ ಅತ್ತೆ ಮಹೇಶ್ವರಿನ ದಾಮಿನಿನ ಬಿಡ್ಸೋಕ್ಕೆ ಅಂತ ಬಂದಿದ್ದಾರಲ್ಲ ಅಂತ ಹೇಳ್ತಾರೆ. ಆಗ ಜೋರಾಗಿ, ಅಮ್ಮ ನೀನೇನು ಮಾಡ್ತಾ ಇದೀಯಾ ಇಲ್ಲಿ ಅಂತ ಹೇಳ್ತಾರೆ. ಅದು ರಾಮ್, ನಾನು ಇಲ್ಲಿ ಅಂತ ಬಡಬಡಾಯಿಸ್ತಾಳೆ. ಏನಮ್ಮ ಇದು, ನೀನು ಯಾಕಮ್ಮ ಇಲ್ಲಿಗೆ ಬರೋಕ್ಕೆ ಹೋದೆ, ನಿನ್ಗೆ ಗೊತ್ತಿದ್ದು ಕೂಡ ಇವಳು ಎಂಥವಳು ಅಂತ, ನೀನು ಇಲ್ಲಿ ಬಿಡ್ಸೋಕ್ಕೆ ಬಂದಿದ್ಯಲ್ಲಮ್ಮ ಅಂತ ಹೇಳಿ ಜೋರಾಗಿ ಬೈತಾ ಇರ್ತಾಳೆ. ರಾಮ್ ಅವಳಿಗೆ ಓಡೋಕ್ಕೂ ಮುಂಚೆ ಫಸ್ಟು ದಾಮಿನಿನ ಹಿಡ್ಕೋ ರಾಮ್, ಹೋಗು ರಾಮ್ ಅಂತ ಹೇಳ್ತಾರೆ. ಅಲ್ಲಿ ಒಂದು ಬಾಟಲ್ ಬಿದ್ದಿರುತ್ತೆ, ಆ ಬಾಟಲ್ನ ಹೊಡೆದು ಕೈಲಿ ಇಟ್ಕೊಂಡು, ನೋಡಿ ಯಾರಾದರೂ ಹತ್ರಕ್ಕೆ ಬಂದರೆ ಮಾತ್ರ ಅದು ಸರಿಯಾಗಿರಲ್ಲ ಅಂತ ಹೇಳಿ ಮಹೇಶ್ವರಿ ಕುತ್ತಿಗೆಗೆ ಅದನ್ನು ಇಟ್ಕೊಂಡಿರ್ತಾಳೆ. ಆಗ ರಾಮ್, ನೋಡು ನಮ್ಮ ಅಮ್ಮಂಗೆ ಏನು ಮಾಡಬೇಡ, ಬಿಟ್ಬಿಡು ಸುಮ್ಮನೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಫುಲ್ ಎದುರ್ಕೊಂಡು, ದಾಮಿನಿ ನೋಡು, ನಾನು ನಿನ್ನನ್ನು ಬಿಡ್ಸೋಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ದೀನಿ ಅಂಥದ್ರಲ್ಲಿ ನೀನು ನನ್ನನ್ನು ಸಾಯಿಸೋಕ್ಕೆ ಅಂತ ಬರ್ತಾ ಇದೆಯಲ್ಲ ಅಂತ ಹೇಳಿ ಜೋರಾಗಿ ಕೂಗ್ತಿರ್ತಾಳೆ. ಆಗ ಪ್ರೇಮ, ನೋಡು ನಮ್ಮ ಅತ್ತೆನ ಬಿಟ್ಬಿಡು ಅಂತ ಹೇಳ್ತಾರೆ. ನೀನು ಯಾರೇ ನನಗೆ, ನೀನು ಕೂಡ ನನ್ನ ಶತ್ರುನೇ, ನೀನು ಅವ್ನ ಕುಟುಂಬಕ್ಕೆ ಸೇರಿದೆಯಾ ಅಂತ ಅಂದಮೇಲೆ ನೀನು ನನಗೆ ದೊಡ್ಡ ಶತ್ರುನೇ, ನಿನ್ನಿಂದ ಆಗುವಂಥ ಲಾಭಗಳು ನನಗೇನು ಇಲ್ಲ ಕಣೆ, ನಿನ್ನ ಶತ್ರುನು ನನಗೇನಾಗಬೇಕು ಅಂತಿರ್ತಾಳೆ. ದೇವನಿ, ಏನಿದು ಹಿಂಗಂತಿದ್ಯಾ ಅಂತ ಹೇಳ್ತಾರೆ. ಆಗ ರಾಮ್, ಮರ್ಯಾದೆಯಿಂದ ಸುಮ್ಮನೆ ಬಿಟ್ಬಿಡು ನಮ್ಮ ಅಮ್ಮನ ಅಂತ ಹೇಳಿ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಮಹಾದೇವ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾರೆ. ಯಾಕೋ ಏನಾಯಿತು ಅಂತ ಕಲ್ಯಾಣಿ ಕೇಳ್ತಾರೆ. ಈ ಹನಿಮೂನ್ ಅಂದರೆ ಇನ್ನು ಹೆಂಗವ ಅಂತ ಕೇಳ್ತಾರೆ. ಅಯ್ಯೋ ರಾಮ, ಹನಿಮೂನ್ ಅಂದರೆ ಗೊತ್ತಿಲ್ವೇನೋ, ನನಗೇನು ಗೊತ್ತವ, ಇದೆಲ್ಲ ವಸ್ತು ಅಂತ ಹೇಳ್ತಾರೆ. ಇನ್ನೇನೋ ಎಲ್ಲರೂ ಫಸ್ಟಾಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಆ ಕಲ್ಯಾಣಿ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ನಾವೆಲ್ಲಿ ಹೋಗಿದ್ದೋ ನೆನಪಿದ್ಯಾ ನಿಮಗೆ ಅಂತ ಹೇಳ್ತಾರೆ. ನಾವು ಆ ಊಟಿಗೆ ಹೋಗಿದ್ದೋ, ಚಳಿ ಎಷ್ಟು ಚೆನ್ನಾಗಿತ್ತು ಆ ವೆದರಲ್ಲಿ ಅಂತ ಹೇಳ್ತಾರೆ. ಆಗ ಮಹಾದೇವ, ನೀವು ಊಟಿಗೆ ಹೋಗಿದ್ರಾ ಅಂತ ಮಾತಾಡ್ತಾರೆ. ಕಲ್ಯಾಣಿನೂ ಕೂಡ, ನೋಡು ಕಾವ್ಯನ ಕರ್ಕೊಂಡು ನೀನು ಕೂಡ ಊಟಿಗೆ ಹೋಗ್ಬಿಡೋ, ಅಲ್ಲಿ ತುಂಬ ವೆದರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಕಾವ್ಯನ ಕರಿಯೋಣ ಅಷ್ಟೊತ್ತಿಗೆ ಅವಳೇ ಕಾಫಿ ತೊಗೊಂಡು ಬರ್ತಾಳೆ. ಕಾವ್ಯ ನೀನೇ ಬಂದಮ್ಮ, ಕಾವ್ಯ ನೀನು ಮತ್ತು ಮಹಾದೇವ ಇಬ್ಬರು ಕೂಡ ನಿಮ್ಮನಿಗೆ ಊಟಿಗೆ ಹೋಗ್ಬಿಡ್ರಮ್ಮ ಅಂತ ಹೇಳಿದಾಗ ಶ್ರೀನಿವಾಸ ನಾಚ್ಕೊಂಡು ಹಾಗೆ ಹೊರಟೋಗ್ತಾರೆ. ಅಂದರೆ ಮೌನಂ ಸಮ್ಮತಿ ಲಕ್ಷಣಂ, ಇಬ್ಬರು ಕೂಡ ಇಷ್ಟ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಧಾಮಿನಿ ಮಹೇಶ್ವರಿ ಕುತ್ತಿಗೆಗೆ ಗ್ಲಾಸ್ನ ಇಟ್ಕೊಂಡು ನಿಂತಿರ್ತಾಳೆ. ಆಗ ರಾಮ್ ಹತ್ರ ಬರ್ತಿರ್ತಾನೆ. ಬೇಡ ನೋಡಿ, ನೀವಿಬ್ಬರು ಹತ್ರ ಬರಬೇಡಿ, ನೀವಿಬ್ಬರು ಹತ್ರ ಬಂದರೆ ನನಗೆ ಡೇಂಜರಸ್ಸು, ಗೋ ಬ್ಯಾಕ್ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ನೋಡು ನಾನು ಸ್ನೇಹಾಗೆ ಕಾಲ್ ಮಾಡಿದ್ನಲ್ಲ, ಕಾರ್ ತೊಗೊಂಡು ಬಂದಿದ್ದಾಳೆ, ಬಿಟ್ಬಿಡು ದಾಮಿನಿ, ನನ್ನ ಏನು ಮಾಡಬೇಡ, ಬಿಟ್ಬಿಡು ಅಂತ ಮಹೇಶ್ವರಿ ತುಂಬ ಕೇಳ್ಕೊತೀರ. ನೀನು ಯಾರೇ ಅದನ್ನು ಕೇಳೋಕ್ಕೆ, ನಾನು ಕಷ್ಟದಲ್ಲಿರ್ಬೇಕಾದ್ರೆ ನಾನು ನೀನೇನು ಬಿಟ್ಬಿಡ್ತೀನ, ನೀನು ಯಾರಾದರೆ ನನಗೇನು, ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ, ನೀನು ಕೂಡ ಆ ಕುಟುಂಬದಲ್ಲೇ ಆಯಿತಾ, ನೀನು ಸತ್ತರೆಷ್ಟು ಬಿಟ್ಟರೆಷ್ಟು ಅಂತ ಹೇಳಿ ಜೋರಾಗಿ ತಳ್ಳಿಬಿಡ್ತಾಳೆ ದಾಮಿನಿನ ಬಿಲ್ಡಿಂಗ್ ಮೇಲಿಂದ. ಆಗ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಅಯ್ಯೋ ಅಮ್ಮ ಅಂತ ಹೇಳಿ ಜೋರಾಗಿ ಇಬ್ಬರು ಕೂಡ ಕಿರ್ಚ್ಕೋತಾರೆ. ಏನಾಯಿತು ಅಂತ ನೋಡೋಕ್ಕೆ ಬರೋ ಅಷ್ಟರೊಳಗೆ ಆ ದಾಮಿನಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೆ ಹೋಗ್ತಾಳೆ. ಬಿದ್ದಂಬಿಳ ಹೊರಟೋಗ್ತಾಳೆ. ಕೆಳಗಡೆ ಸ್ನೇಹ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿರ್ತಾಳೆ. ಹಾಗಾಗಿ ದಾಮಿನಿನ ಸತ್ತಲೋ ಬಿಟ್ಟರೋ ಅಂತ ನೋಡಿದ್ರೂ ಕೂಡ ಅಲ್ಲಿಂದ ಜೋರಾಗಿ ತಳ್ಳಿಬಿಡ್ತಾಳೆ. ಕೆಳಗಡೆ ಹೋಗಿ ಸ್ನೇಹ ಕೂಡ ಅಲ್ಲೇ ರೆಡಿಯಾಗಿ ನಿಂತಿರ್ತಾಳೆ. ಆಗ ಅತ್ತೆ ಬಂದ್ರ, ಬೇಗ ಹತ್ತಿ ಅಂತ ಹೇಳ್ಬಿಟ್ಟು ಅವಳನ್ನ ಹತ್ತಿಸ್ಕೊತಾಳೆ. ದಾಮಿನಿ ಮಹೇಶ್ವರ ನೋಡಿದರೆ ಕೆಳಗಡೆ ಬಿದ್ದಿರಲ್ಲ, ಅಲ್ಲೊಂದು ಕಮ್ಮಿಗೆ ಸಿಕ್ಕಾಕೊಂಡು ನೇತಾಡ್ತಾ ಇರ್ತಾಳೆ. ಆಗ ರಾಮ್, ನಾನು ಇಲ್ಲಿದ್ದೀನಿ, ಬೇಗ ಬನ್ನಿ ಅಂತ ಹೇಳ್ತಾರೆ. ಆಗ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಕಷ್ಟಪಟ್ಟು ಮಹೇಶ್ವರಿನ ಹೇಳ್ಕೊತಿರ್ತಾಳೆ. ಆಗ ಇನ್ನೊಂದು ಕಡೆ ಸ್ನೇಹ ಜೊತೆ ಮಹೇಶ್ವರಿ ದಾಮಿನಿ ಎಸ್ಕೇಪ್ ಆಗ್ತಾಳೆ. ಆಗ ಪ್ರೇಮ, ದಯವಿಟ್ಟು ನನ್ನ ಕೈ ಬಿಡ್ಬೇಡಮ್ಮ, ನಾನು ನಿನಗೆ ತುಂಬ ಬೈದಿದ್ದೀನಿ, ಅವಮಾನ ಮಾಡಿದ್ದೀನಿ ಅಂತ ನನ್ನನ್ನು ಸಾಯಿಸ್ಬೇಡಮ್ಮ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ನೀನು ನಮ್ಮ ಅಮ್ಮನ ಥರ, ನಾನು ನಿಮ್ಮನ್ನು ಸಾಯಕ್ಕೆ ಬಿಟ್ಬಿಡ್ತೀನ,
ಗಟ್ಟಿಯಾಗಿ ಹಿಡ್ಕೊಳ್ಳಿ, ಕೈ ಬಿಡಬೇಡಿ ಅಂತ ಹೇಳ್ತಾರೆ. ರಾಮ್ ನನ್ನ ಕೈ ಜಾಸ್ತಿದೆ ಕಣೋ, ನಾನು ಬಿದ್ದೋಗ್ತಿದ್ದೀನಿ ಕಣೋ, ಪ್ಲೀಸ್ ಕಾಪಾಡೋ ಅಂತ ಹೇಳ್ತಾರೆ. ಅಮ್ಮ ಏನು ಹೆದರ್ಕೋಬೇಡಿ ಅಮ್ಮ, ನಾನಿದ್ದೀನಿ, ನಾನು ಕಾಪಾಡ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಮಹೇಶ್ವರಿನ ಬೀಳ್ತಾ ಇರ್ತಾಳೆ. ಆಗ ಕಷ್ಟಪಟ್ಟು ಮೇಲೆತ್ತೇ ಬಿಡ್ತಾರೆ. ಆಗ ಮಹೇಶ್ವರಿಗಂತೂ ಫುಲ್ಲು ಭಯ ಆಗೋಗಿರುತ್ತೆ. ಎಲ್ಲಿ ನಾನು ಸತ್ತೋಗ್ತೀನೋ ಏನೋ ಅಂತ ಫುಲ್ ಭಯ ಪಟ್ಕೊಂಡು ಪ್ರೇಮನ ಹಿಡ್ಕೊಂಡು ಹಾಗೆ ಅಳ್ತಾ ಕೂತಿರ್ತಾಳೆ. ಆಗ ರಾಮ್, ನಿಮಗೆ ಸಮಾಧಾನ ಆಯ್ತಮ್ಮ? ಹಾಂ, ನಮ್ಮ ಶತ್ರುನೇ, ನಮ್ಮ ಕುಟುಂಬಕ್ಕೆ ತೊಂದರೆ ಕೊಟ್ಟಿರೋಳನ್ನೇ ನೀವು ಬಿಟ್ಟು ಕಳಿಸಿದ್ರಲ್ಲಮ್ಮ, ಹಾಂ ಈಗ ಸಮಾಧಾನ ಆಯಿತಾ? ಹಾಂ, ಮೊದಲಿಂದನೂ ಈ ನಿಮ್ಗೆ ಹೇಗಾದರೂ ಮನ್ಸು ಬತ್ತು ಇಂಥ ಕೆಲಸ ಮಾಡೋದಕ್ಕೆ, ಅವಳೆಷ್ಟು ಡೇಂಜರ್ಸ್ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಬೈತಿರ್ತಾನೆ. ನಿಮ್ಮನ್ನ ಅಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಅಷ್ಟು ಬೇಜಾರಾಗ್ತಿದೆ, ನಿಮ್ಮ ಮುಖ ಕೂಡ ನೋಡೋಕ್ಕೂ ಬೇಜಾರಾಗ್ತಿದೆ. ನೋಡ್ದ, ಈ ಪ್ರೇಮ ಇಲ್ಲ ಅಂದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ. ನನ್ನ ಪ್ರೇಮನ ದೂರ ಮಾಡಬೇಕು ಅಂತಲೇ ಇಷ್ಟು ದಿವಸ ನೋಡ್ಕೊಂಡು ಬಂದೆ, ಆದರೆ ಈಗ ಈ ಪ್ರೇಮ ಇಲ್ಲ ಅಂದಿದ್ರೆ ನೀನು ಜೀವಂತವಾಗಿ ಇರ್ತಿರಲಿಲ್ಲ. ಅರ್ಥ ಮಾಡ್ಕೊಮ್ಮ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ನಿನ್ನ ವಿಷಯ ಎಲ್ಲ ಗೊತ್ತಿದ್ರು ಕೂಡ ಅವಳ ಮನೆಗೆ ಹೇಳ್ದಲೆ ನಿನ್ನನ್ನು ಸಪೋರ್ಟ್ ಮಾಡ್ಕೊಂಬಂದು, ಯಾಕೆ ಹೇಳು, ನೀನು ತಾಯಿ ಸ್ಥಾನದಲ್ಲಿದೆಯಾ ಅಂತ. ಅದನ್ನು ಬಿಟ್ಟು ಅವಳನ್ನ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾತಾಡ್ದಲ್ಲ, ನೋಡ್ದಾಗ ಗೊತ್ತಾಯ್ತಾ, ನೀನು ಅವಳಿಗೆ ಎಲ್ಲ ವಿಷಯದಲ್ಲೂ ಸಪೋರ್ಟಾಗಿ ನಿಂತು ಧಾಮಿನಿಗೆ ಮಾಡಿದೆ. ಅಯ್ಯೋ ರಾಮ್, ದಯವಿಟ್ಟು ಸಾಕು ನಿಲ್ಲಿಸು, ದಯವಿಟ್ಟು ನನ್ನಿಂದ ತಪ್ಪಾಯಿತು, ನನಗೆ ಈ ತಪ್ಪು ಅರ್ಥ ಆಗಿದೆ. ಈಗ ಅರ್ಥ ಆದರೆ ಏನು ಪ್ರಯೋಜನ ಅಮ್ಮ? ಅವಳು ಏನು ಡೇಂಜರಸ್ಸು ಅಂತ ನಿನಗೆ ಗೊತ್ತಿರ್ತಾನೆ, ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ತಾಳೆ. ಹೌದು ಕಣೋ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ, ಇದರಿಂದ ದೊಡ್ಡ ತಪ್ಪಾಯಿತು ಪ್ರೇಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನ್ನೆಲ್ಲ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನೀನು ನನ್ನ ಜೊತೆ ಸಹಿಸ್ಕೊಂಡೋಗಿದ್ಯಾ, ನಾನೇ ನಿನ್ನ ಜೊತೆ ಸಹಿಸ್ಕೋಬೇಕಿತ್ತು. ನನ್ನಂಥ ಕೆಟ್ಟ ತಾಯಿ, ಕೆಟ್ಟು ಅತ್ತೆ ಈ ದೇಶದಲ್ಲೇ ಇರಬಾರ್ದು ಅಂಥದ್ರಲ್ಲಿ ನಾನಿದ್ದೀನಿ, ನಿಂಗೆ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ರೇಮ ಅಂತ ಹೇಳಿ ಕ್ಷಮೆ ಕೇಳ್ತಾಳೆ. ರಾಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ಇನ್ಮೇಲೆ ಈ ರೀತಿ ಯಾವ ತಪ್ಪು ಕೂಡ ಆಗಲ್ಲ, ಆ ರೀತಿ ನಾನು ನೋಡ್ಕೊತೀನಿ ಅಂತ ಹೇಳಿ ಪ್ರೇಮನ ನಿಜವಾಗ್ಲೂ ಇವಳು ನನ್ನ ಮುತ್ತಿನಂಥ ಸೊಸೆ ಕಣಪ್ಪ, ಇವಳಂಥ ಸೊಸೆ ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಹೇಳಿ ಇಬ್ಬರೂ ಕೂಡ ತಪ್ಪಿಕೊಂಡು ಮುದ್ದಾಡ್ತಿರ್ತಾರೆ. ಆಗ ಮಹೇಶ್ವರಿ ತನ್ನ ತಪ್ಪಿನ ಅರಿವಾಗಿ ಇನ್ಯಾವತ್ತೂ ಕೂಡ ಈ ತಪ್ಪನ್ನ ಮಾಡಲ್ಲ, ಇವಳು ನನ್ನ ಮುದ್ದಿನ ಸೊಸೆ, ನನ್ನ ಮುದ್ದಿನ ಮಗ, ನೀವು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಸ್ಪಾಟಿಗೆ ಬರ್ತಾರೆ. ಎಲ್ಲಿದು, ಏನು ಕಾಣಿಸ್ತಾನವಲ್ಲ, ದಾಮಿನಿನೂ ಕಾಣಿಸ್ತಾ ಇಲ್ಲ, ಇವರೆಲ್ಲೋದ್ರು ಅಂತ ಹೇಳ್ತಾರೆ. ಆಗ 3 ಜನ ತಪ್ಕೊಂಡಿರೋದನ್ನ ಕಾವ್ಯ ನೋಡ್ತಾರೆ. ಆಗ, ಅರೆ ಮಹಾದೇವ, ಅಲ್ಲಿ ನೋಡು, ದಾಮಿನಿ ಚಿಕ್ಕಮ್ಮ ಪ್ರೇಮನ ತಪ್ಕೊಂಡು ಮುದ್ದಾಡ್ತಿದ್ದಾರೆ ಅಂತ ಮಹಾದೇವ ಹೇಳ್ತಾನೆ. ಹೌದು, ಏನಿದು ಇಂಥ ಸನ್ನಿವೇಶ ಅಂತ ಹೇಳ್ತಾರೆ. ಆಗ ಬರ್ತಾರೆ, ಬಂದು ರಾಮ್ ಹೇಳ್ತಾನೆ, ದಾಮಿನಿ ತಪ್ಪಿಸ್ಕೊಬಿಟ್ಟಿದ್ದಾಳೆ ಅಂತ. ಸಾಕಪ್ಪ ನಿಲ್ಸು, ಸತ್ಯನ ನಾನೇ ಹೇಳ್ತೀನಿ ಅಂತ ಹೇಳಿ ಮಹೇಶ್ವರಿ, ಹೌದು ಮಹಾದೇವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನಿಂದಾಗಿ ಆ ದಾಮಿನಿ ತಪ್ಪಿಸ್ಕೊಳ್ಳೋ ಆಗಾಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನಿನ್ನ ಹತ್ರ ಕೈ ಹಿಡಿದು ಕೈ ಮುಗಿದು ಬೇಡ್ಕೊತಿದ್ದೀನಿ, ಬೇಕಾದ್ರೆ ನಿನ್ನ ಕಾಲಿಗೂ ಬೇಕಾದ್ರೆ ಬಿದ್ದು ಕೇಳ್ಕೊತೀನಿ, ನಾನು ಮಾಡಿದ ಒಂದು ದಡ್ಡತನದಿಂದ ಈ ದಾಮಿನಿ ಇಲ್ಲಿಂದ ತಪ್ಪಿಸ್ಕೊ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನೀನು ಕಾಲಿಗೆ ಬೇಕಾದರೂ ಬೀಳ್ತೀನಿ. ಅಯ್ಯೋ ಚಿಕ್ಕಮ್ಮ, ಅದೆಲ್ಲ ಇರಲಿ ಬಿಡಿ ಆಯಿತಾ, ಒಂದು ತಪ್ಪಿನಿಂದ ಈಗ ನೀವೆಲ್ಲರೂ ಕೂಡ ಒಂದಾಗೈತಲ್ಲ ಅಷ್ಟೇ ಸಾಕು, ಆದರೆ ಮತ್ತೆ ಈ ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಕಾವ್ಯ, ನನ್ನನ್ನು ಕ್ಷಮಿಸ್ಬಿಡಮ್ಮ, ನಿಮ್ಮ ಅಕ್ಕ ತಂಗಿ ಇಬ್ರಿಗೂ ಕೂಡ ನಾನು ತುಂಬಾ ಕಾಟ ಕೊಟ್ಬಿಟ್ಟಿದ್ದೀನಿ, ಆ ಮನಸ್ಸಲ್ಲಿ ಇಟ್ಕೊಳ್ದಲೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅತ್ತೆ, ಒಂದ್ಸಲ ಪಶ್ಚಾತ್ತಾಪ ಪಟ್ಟರೆ ಅದು 100 ಪಟ್ಟಕ್ಕಿಂತ ಮೇಲೂ, ಇನ್ಯಾವತ್ತೂ ಕೂಡ ಈ ರೀತಿ ತಪ್ಪು ಕೆಲಸನ ಮಾಡೋಕ್ಕೋಗ್ಬಿಡಿ, ನೀವು ಮಾಡಿರುವಂತಹ ಯಾವುದೇ ಕೆಲಸನೂ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅತ್ತೆ, ಆಯಿತಾ, ನೀವು ಖುಷಿಯಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನಿಜವಾಗ್ಲೂ ನೀವು ನಮ್ಮನೆ ಲಕ್ಷ್ಮಿಯರ್ ಕಣಮ್ಮ, ನಿಜವಾಗ್ಲೂ ನಿಮ್ಮಂಥ ಸೊಸೆಯರನ್ನ ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ವಿ ಅಂಥದ್ರಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ಬಾಯಿಗೆ ಬೈದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾಳೆ.